ಮದ್ದೂರು ತಾಲೂಕು ಎಡಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಂಚಮ್ಮ ಹಾಗೂ ಮಾಸ್ತಮ್ಮ ದೇವಿಯ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೂ ಮೊದಲು ಎಡಗನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ತಮಟೆ ನಗಾರಿಗಳೊಂದಿಗೆ ಎತ್ತಿನ ಗಾಡಿಯ ಮೂಲಕ ನಿಖಿಲ್ ಕುಮಾರಸ್ವಾಮಿ ಹಾಗೂ ಡಿಸಿ ತಮ್ಮಣ್ಣ ಅವರನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಿಕೊಂಡು ವೇದಿಕೆಗೆ ಗ್ರಾಮಸ್ಥರು ಕರೆತಂದರು. ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಡಿಸಿ ತಮ್ಮಣ್ಣ ಅವರನ್ನು ಗ್ರಾಮಸ್ಥರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಅಭಿನಂದಿಸಿದರು. ನಂತರ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿ, ಮಂಡ್ಯ ಜಿಲ್ಲೆಯ ಜನತೆ ಪ್ರೀತಿ ವಿಶ್ವಾಸದಿಂದ ಮುಂದೊಂದು ದಿನ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಅವಕಾಶ ಕೊಡಬೇಕೆಂದು ಜನರು ನಿರ್ಣಯ ಮಾಡಿದರೆ ಅದನ್ನು ಸ್ವಾಗತಿಸುತ್ತೇನೆ. ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಿಂದ ನಿಲ್ಲಲೇಬೇಕೆಂದು ಜನತೆ ಒತ್ತಾಯ ಮಾಡಿದರೆ ಅದು ದೇವರ ನಿರ್ಣಯ. ನಾನು ಸಹ ನಿಲ್ಲಲೇಬೇಕೆಂಬುದು ಏನಿಲ್ಲ. ಮುಂದೊಂದು ದಿನ ನಮ್ಮ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ನನ್ನದೇ ಆದಂತಹ ಆಲೋಚನೆಗಳಿವೆ. ನನ್ನ ಭವಿಷ್ಯದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಜೀವನವನ್ನು ರೂಪಿಸುವ ಕರ್ತವ್ಯ ನನ್ನಂತಹ ಒಬ್ಬ ಯುವಕನ ಮೇಲಿದೆ. ಅದನ್ನು ನಾನು ಎಂದಿಗೂ ಕೂಡ ಮರೆಯುವುದಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕೆಂಬ ಆಸೆ ನನ್ನದಾಗಿದೆ. ನಿರಂತರವಾಗಿ ನಿಮ್ಮೊಂದಿಗೆ ಇರುತ್ತೇನೆಂದು ಭರವಸೆ ನೀಡಿದರು. ನಿಖಿಲ್ ಕುಮಾರಸ್ವಾಮಿ ಅವರು ಅನಿರೀಕ್ಷಿತವಾಗಿ ಸೋತಿರಬಹುದು, ಆದರೆ ನನ್ನ ಸೋಲು ಸೋಲಲ್ಲ. ಇದು ನೀವು ಕೊಟ್ಟಿರುವಂತಹ ಪ್ರೀತಿಯ ಮುಂದೆ ಸೋಲು ಲೆಕ್ಕಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನ ನಮಗೂ ಬಂದೇ ಬರುತ್ತದೆ ಎಂದು ನಂಬಿದ್ದೇನೆಂದರು. ಇನ್ನು ಯಾವುದೇ ಸಮಸ್ಯೆಗಳು ಎದುರಾದರೂ ಮೆಟ್ಟಿ ನಿಲ್ಲುವಂತಹ ಶಕ್ತಿ ಇದ್ದರೆ ಅದು ಯುವ ಸಮುದಾಯಕ್ಕೆ ಮಾತ್ರ. ಯುವಕರು ಮನಸ್ಸು ಮಾಡಿದರೆ ಭಾರತ ದೇಶ ಮತ್ತು ಕರ್ನಾಟಕ ರಾಜ್ಯವನ್ನು ಒಳ್ಳೆಯ ದಿಕ್ಕಿಗೆ ಕೊಂಡೊಯ್ಯುವ ಸಾಮರ್ಥ್ಯ ಶಕ್ತಿ ಇದೆ ಎಂದರು. ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಪೂರ್ವಿಕರು ಗ್ರಾಮಕ್ಕೆ ಒಳಿತು ಉಂಟು ಮಾಡಲಿ ಎಂದು ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಿದ್ದರು. ಅದನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮದಾಗಿದೆ. ಪೂರ್ವಿಕರು ಕಾಣುತ್ತಿದ್ದಂತಹ ದೈವ ಭಕ್ತಿಯನ್ನು ನಾವು ಕಾಣಲು ಸಾಧ್ಯವಿಲ್ಲ. ನಮ್ಮಲ್ಲಿ ಆತ್ಮಾವಲೋಕನ ಚಿಂತನೆ ಇಲ್ಲದಿರುವುದೇ ಕಾರಣವಾಗಿದೆ. ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಮತ್ತು ಮಾತುಗಳು ಸರಿ ಇದೆಯೇ ಎಂಬುದನ್ನು ಅವಲೋಕನ ಮಾಡಿಕೊಳ್ಳಬೇಕಿದೆ ಎಂದರು. ಇನ್ನು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಯುವಕರು ದೇವರನ್ನು, ಹಿರಿಯರನ್ನು, ಧರ್ಮವನ್ನು, ಸಂಸ್ಕೃತಿಯನ್ನು ಎಂದಿಗೂ ಮರೆಯಬಾರದು. ಭಾರತೀಯ ಸನಾತನ ಸಂಸ್ಕೃತಿಯನ್ನು ಅನೇಕರು ಟೀಕೆ ಮಾಡುತ್ತಾರೆ. ಅವರು ಅವಿವೇಕಿಗಳು ಎಂದರು. ಏನು ನಿಖಿಲ್ ಕುಮಾರಸ್ವಾಮಿ ಅವರು ಅವರ ತಂದೆ ತಾತನಂತೆ ಸನ್ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. ಅವರು ಮುಂದೊಂದು ದಿನ ರಾಜ್ಯದ ಜನತೆಗೆ ಉತ್ತಮ ಭವಿಷ್ಯವನ್ನು ನೀಡಲಿದ್ದಾರೆಂದು ಹೇಳಿದರು. ವೇದಿಕೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಸಿದ್ದರಾಮಯ್ಯ, ತಾಲೂಕು ಅಧ್ಯಕ್ಷ ಚಿಕ್ತಿಮೇಗೌಡ, ಮಾದನಾಯಕನಹಳ್ಳಿ ರಾಜಣ್ಣ, ಕರಟಗೆರೆ ಹನುಮಂತೇಗೌಡ, ಕೂಳಗೆರೆ ಶೇಖರ್, ಹೆಮ್ಮಿಗೆ ಕಾಳಿಗೌಡ, ಕೆಸ್ತೂರ್ ಕೆಟಿ ರಾಜಣ್ಣ, ಎಸ್ಡಿ ಹೊನ್ನೇಗೌಡ, ಗ್ರಾಮದ ಮುಖಂಡರಾದ ಕೆ ಕೃಷ್ಣ, ವೈಎಸ್ ನಾಗರಾಜು, ವೈಇ ರಮೇಶ್, ವೈಜೆ ನವೀನ್, ವೈಎಸ್ ಶಶಿಧರ್, ವೈಟಿ ಅಶೋಕ್, ಮನು, ವೈಆರ್ ಅಶೋಕ್, ವೈಇ ಪ್ರವೀಣ್ ಕುಮಾರ್, ಸಚಿನ್, ಶಂಕರ್, ಬಸವರಾಜು, ಈರೇಶ್, ಸುನೀಲ್ ಕುಮಾರ್, ಕೆಂಪರಾಜು, ಸೊಸೈಟಿ ಅಧ್ಯಕ್ಷ ಮಧು, ಪುಟ್ಟಸ್ವಾಮಿ, ಹನುಮೇಗೌಡ ಸೇರಿದಂತೆ ಹಲವರಿದ್ದರು. ಪರಮ ಪೂಜ್ಯರ ಕಡೆಯಿಂದಲೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ದಿಟ್ಟವಾದಂತ ಒಂದು ಹೆಜ್ಜೆಯನ್ನ ಇಡ್ತಕ್ಕಂಥದಕ್ಕೆ ಡಿಸಿ ತಮ್ಮಣ್ಣ ಸಾಹೇಬರು ಒಂದು ಮನವಿಯನ್ನ ಸಲ್ಲಿಸಿರ್ತಕ್ಕಂಥದ್ದು, ಅದು ಪೂರ್ಣ ಪ್ರಮಾಣದಲ್ಲಿ ನನ್ನ ಬೆಂಬಲವೂ ಕೂಡ ಈ ಒಂದು ವಿಚಾರದಲ್ಲಿ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಭತ್ತ ನಾನು ನೋಡ್ಕೊಂಡ್ ಬಂದೆ, ಅನ್ನದಾಸೋಹದ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಅನ್ನದಾಸೋಹದ ಕಾರ್ಯಕ್ರಮ ಎಂತ ಪಾವಿತ್ರ್ಯತೆಯನ್ನು ಹೊಂದಿದೆ ಅನ್ನೋದಾದ್ರೆ ಕೇವಲ ಇದು ಹೊಟ್ಟೆಯನ್ನು ತುಂಬಿಸ್ಕೊಳ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ ಅಲ್ಲ. ಇಲ್ಲಿ ಯಾವುದೇ ಜಾತಿ ಸಮುದಾಯ ಭೇದ ಭಾವ ಇಲ್ದಿರ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಮನಸ್ಸಿನಿಂದ ಇವತ್ತು ಸಮಾಜವನ್ನ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮದ ದಿಕ್ಸೂಚಿ ಇವತ್ತು ಅನ್ನದಾಸೋಹದ ಕಾರ್ಯಕ್ರಮ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾವಿಸಬೇಕಾಗ್ತದೆ. ಬಹಳ ಅಪಾರ ಸಂಖ್ಯೆಯಲ್ಲಿ ಇವತ್ತು ಕೇವಲ ಒಂದು ಗ್ರಾಮಕ್ಕೆ ಸೀಮಿತ ಆಗಿದ್ದೀರಾ, ಅನೇಕ ಗ್ರಾಮಗಳಿಂದ ಇವತ್ತು ಯುವಕರು, ಹಿರಿಯರು